ರಕ್ಷಾಬಂಧನ್ಗೆ ಅಂಥೇಳಿ ಅಮ್ಮನ ಮನೆಗೆ ಬಂದಿದ್ದ ಖುಷಿ ಅದು ಒಂಥರ ಬೇರೆಯೇ ಇರುತ್ತೆ. ಹಾಗಾಗಿ ಬಂದು ಬೆಳಗ್ಗೆ ನನಗೆ ರಂಗೋಲಿ ಹಾಕೋದು ತುಂಬ ಇಷ್ಟ. ನನಗೆ ಫ್ರೀ ಹ್ಯಾಂಡ್ ರಂಗೋಲಿ ಅಂದರೆ ತುಂಬ ಇಷ್ಟ. ಅದಕ್ಕೆ ಬೆಳಗ್ಗೆ ಎದ್ದು ರಂಗೋಲಿನ ಹಾಕಿದೆ. ಆಮೇಲೆ ಸ್ನಾನ ಮಾಡಿ ರೆಡಿಯಾಗಿ ಒಂದು ಸ್ವಲ್ಪ ಏನಾದರೂ ಬ್ರೇಕ್ಫಾಸ್ಟಿಗೆ ಹೆಲ್ಪ್ ಮಾಡೋಣ ಅಂತ ಹೆಲ್ಪ್ ಮಾಡಿ ರಾಖಿನ ರೆಡಿ ಮಾಡ್ಕೊಂಡ್ವಿ. ನಮ್ಮ ಮಮ್ಮಿ ಹರ್ಷಾಗೆ ರಾಖಿ ಕಟ್ತಿದ್ರು ಮೊಮ್ಮಗನಿಗೆ. ಯಾರು ಅವನಿಗೆ ಸಿಬ್ಲಿಂಗ್ಸ್ ಇಲ್ಲ ಅಂಥೇಳಿ ಅವರಷ್ಟು ಕಟ್ತಿರೋದು. ಆಮೇಲೆ ನಮ್ಮ ಹಸ್ಬೆಂಡಿಗೂ ನಮ್ಮ ಮಮ್ಮಿನೇ ಕಟ್ಟಿದ್ರು. ನಾನು ನಮ್ಮ ಪಪ್ಪಾಗೆ ರಾಖಿ ಕಟ್ಟಿದೆ. ಆಮೇಲೆ ನಮ್ಮ ಅಕ್ಕಪಕ್ಕ ಅಣ್ಣ ಎಲ್ಲ ತುಂಬ ಜನ ಇದ್ದಾರೆ, ಅವರಿಗೂ ರಾಖಿ ಕಟ್ಟಿ ರಾಖಿ ಹಬ್ಬನ ಮಾತ್ರ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ. ನಾನು 1 ಡೇ ಅಥವಾ 2 ಡೇಸ್ 1 ಅವರಿಗೆ ಬರಲಿ, ನಮ್ಮ ಮನೇಲಿ ಆ ಖುಷಿನೇ ಬೇರೆ ಇರುತ್ತೆ. ಹಾಗಾಗಿ ನನಗೆ ಪ್ರತಿ ಸಲನೂ ಅಮ್ಮ ಅಪ್ಪನ ಮನೆಗೆ ಅವಾಗವಾಗ ಹೋಗಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ. ಹೌದು, ಅದು ಕಾಮನ್, ಹೆಣ್ಮಕ್ಳಿಗೆ ಅಮ್ಮ ಅಪ್ಪನ ಮನೆಗೆ ಹೋಗೋದು. ನಮ್ಮ ಪಪ್ಪಾಗೆ ಆರತಿ ಮಾಡಿ ಸ್ವೀಟ್ ತಿನ್ನಿಸಿದ್ದಕ್ಕೆ ನನಗೆ ಮಾತ್ರ ತುಂಬಾ ಖುಷಿ ಆಯಿತು. ಅದಾದಮೇಲೆ ಮಧ್ಯಾಹ್ನದಿಂದ ಸುಮ್ಮನೆ ಯಾಕೆ ಮನೇಲಿ ಇರೋದು ಅಂತ ಒಂದು ಸ್ವಲ್ಪ ನಮ್ಮದು ಇದರಲ್ಲೇ ಕ್ವಾರ್ಟರ್ಸಲ್ಲೇ ವಾಕಿಂಗ್ ಮಾಡೋಣ ಅಂತೇಳಿ ನಾವು ವಾಕಿಂಗ್ ಹೋಗಿದ್ವಿ. ಅವ್ನು ನೋಡಿ ಲೆಫ್ಟ್ ರೈಟ್ ಮಾಡ್ತಿದ್ದಾನೆ. ಮಳೆ ಮಾತ್ರ ಎಲ್ಲ ಕಡೆಯೂ ಜಾಸ್ತಿನೇ ಇದೆ. ಬೆಂಗಳೂರಲ್ಲಿನೂ ಹಾಗೆ ಇದೆ, ನಾವು ಹೋಗಿದ್ವಲ್ಲ ಅಲ್ಲೂ ಹಾಗೆ ಇದೆ. ಈವ್ನಿಂಗ್ ಟೈಮಲ್ಲಿ ಕೂತ್ಕೊಂಡು ಮೊಮ್ಮಗ ಮತ್ತು ತಾತ ಏನು ಹೇಳ್ತೀರಾ ನೀವು, ಅವರಿಬ್ಬರು ಕೂತ್ಕೊಂಡು ಎಷ್ಟು ಚೆನ್ನಾಗಿ ಟೈಮ್ನ ಸ್ಪೆಂಡ್ ಮಾಡ್ತಿದ್ರು ಅಂದರೆ ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ.